ಎಸ್, ಈಗ ಮೈಲಾರಿನಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ನಿಮ್ಮ ಹಿಂಭಾಗದಲ್ಲೂ ಕೂಡ ರೈತರು ಅಲ್ಲೇ ಧರಣಿ ಕೂತಿದ್ದಾರೆ ರಸ್ತೆಯಲ್ಲಿ. ಒಂದು ಕಡೆ ಪೊಲೀಸರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಮೈಲಾರಿ? ರೈತರು ಇಲ್ಲಿ ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಆದ್ರೆ ಅವ್ರು ರೈತರು ಹೇಳುತ್ತಿರುವಂತದ್ದು ನಮಗೆ ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗುರ್ಲಾಪುರ ಇರ್ಬೋದು, ಇಲ್ಲಿ ಸಾಕಷ್ಟು ರೈತರು ಇರುವಂತದ್ದು. ರೈತರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಪ್ರಮುಖವಾಗಿ ನಾಳೆ ನಾವು ಪ್ರತಿಭಟನೆ ಮುಂದಾಗ್ತೀವಿ. ಸರ್ಕಾರ ಏನ್ ನಿರ್ಧಾರ ತಗೋತೆ ಅದ್ರ ಮ್ಯಾಗ ನಾವು ಮಾಡ್ತೀವಿ ಪ್ರತಿಭಟನೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದೀರಿ, ಏನ್ ಹೇಳ್ತೀವಿ? ಇಲ್ಲ ಸರ್, ಇದು ರೈತರ 3600 ಅದು ಬೆಲೆ, ಅವ್ರು ಬೆಳೆದ ಬೆಲೆಗೆ, ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಕೂಡ ಅಂತ ಇದಕ್ಕೆ ಕೇಳ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಸರ್ಕಾರದವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಅದಕ್ಕೊಂದು ರೀಸನ್ ಕೊಡ್ತಾ ಇದ್ದಾರೆ. ಅವರು ರಿಕನಿಂಗ್ ರೇಟ್ ಇಲ್ಲಿ ಕಡಿಮೆ ಇದೆ, ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ. ಅದೇಂಗ್ ಸಾಧ್ಯ ಸರ್? ಏರಿಯಾ ವೈಸ್ ಇರುತ್ತೆ. ಅದು ಮಹಾರಾಷ್ಟ್ರದಲ್ಲಿ ಭೂಮಿ ಚಲೋ ಇರುತ್ತೆ, ಇಲ್ಲಿ ಕೆಟ್ಟ ಇರುತ್ತೆ. ರಿಕನಿಂಗ್ ರೇಟ್ ಕಡಿಮೆ ಹೆಚ್ಚು ಅನ್ಬೇಕಾದ್ರೆ ಆ ಭೂಮಿ ಏನ್ ಫಲವತ್ತತೆ ಚೆಕ್ ಮಾಡಿದಾರ ಇಲ್ಲ ಕಬ್ಬಿಂದ ಏನ್ ಟೆಸ್ಟ್ ಮಾಡಿದಾರ? ಅದ್ರದ್ದು ಏನಾದ್ರು ಅವ್ರ ಹತ್ರ ಪ್ರೂಫ್ ಇದೆಯಾ? ಏನ್ ರೀಸನ್ ಕೊಡೋಕು ಒಂದು ಹುಚ್ಚರ ತರ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಈಗ ಮೀಟಿಂಗ್ ಮಾಡತ್ತಾರ, ಅವ್ರಿಗೆ ಏನ್ ಹೇಳ್ತಾರೆ? ಅಲ್ಲ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಅಲ್ಲಿ ಅವರು, ನಾನ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಆ ಮೀಟಿಂಗ್ ನಲ್ಲಿ ಅವರು ಮಾಡಿ ಅವರು ಅನೌನ್ಸ್ ಮಾಡ್ಕೊಂಡು ಕಬ್ಬಿನ ಬೆಲೆ 3600 ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಬಂದು ಹೇಳಿ ಹೋದ್ರೆ ಈ ಹೋರಾಟ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ಅವ್ರು ಇನ್ನೂ ಒಂದು ವಾರ ಎಷ್ಟು ಬಿಟ್ಟರು ನಾವ್ ಇಲ್ಲೇ ಇರ್ತೀವಿ, ಉಪವಾಸ ಇರ್ತೀವಿ. ಒಟ್ಟಿಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಉಪವಾಸ ಇರ್ತೀವಿ. ರೈತರು ದೇಶ ಕಾಯೋ ರೈತರು ಮತ್ತು ಯೋಧರಿಗೆ ನಾವು ಜೀವನ ಹೇಳ್ತೀರ. ಎಲ್ಲಿಂದ ಬಂದ್ರಿ? ನಾವು ಎರಗಟ್ಟಿರಿ. ಹೌದಾ? ಏನು ಒತ್ತಾಯ ಮಾಡ್ತೀರಿ? ಏನ್ರಿ ಎದರ್ಲ ಮಧ್ಯಾಹ್ನ ಊಟ ಮಾಡಿದ್ರಿ. ನಮಗ ರೈತರ ಸಂಬಂಧ ನಮ್ಗ ಕಬ್ಬಿನ ಬೆಲೆ ಹೆಚ್ಚಬೇಕಾಗಿತ್ರಿ. ನಾವ್ ಕಬ್ಬಿನ ಸಂಬಂಧ ನಾವು ರೇಟ್ ಇದು ಅರ್ಥ ಹೊಡ್ಯಾವ್ರಿ. ಮಹಾರಾಷ್ಟ್ರಕ್ಕ 3500 ಕೊಡ್ತಾರ್ರಿ. ಇಲ್ಲಿ 20 ಕಿಲೋಮೀಟರ್ ಅಂತರದಾಗ ನಮ್ಗೆ ಯಾಕೆ ಕಡಿಮೆ ಕೊಡಕತ್ತಾರ? ಇವಾಗ ಯಾಕೆ ಅವ್ರಿಗೆ ಯಾಕೆ ಸಾಲ್ತೈತ್ರಿ, ನಮ್ಗೆ ಯಾಕೆ ಸಾಲದಲ್ರಿ? ಅಲ್ಲ, ಇಲ್ಲಿ ಸಚಿವರು, ಮಂತ್ರಿಗಳು, ಶಾಸಕರು ಏನ್ ಮಾಡತ್ತಾರಂತಾರೆ? ಇನ್ನ ಬಂದಿಲ್ಲ ಯಾರು. ಅವ್ರೇನ ನಮ್ನೇನ್ ಆಯ್ದು ನೋಡಿದ್ರಿ. ಅವ್ರು ಯಾವಾಗ ಓಟ್ ಹಾಕತ್ತಾರ ಅವಾಗ ನಮ್ಮ ಮನೆಗಳಿಗೆ ಬರ್ತಾರ್ರಿ. ಏನ್ ಹೇಳ್ತೀರಿ ಅವ್ರಿಗೆ? ನಮ್ಮಲ್ಲೇ ತಪ್ಪೈತ್ರಿ. ಅದ MLA ಬಂದಾಗ್ರಿ ನಾವು ಅವ್ರ ದೊಡ್ಡ ಹೋಗ್ಬಾರ್ದ್ರಿ. ಸರ್, ಇದು ರೈತರು ಹೇಳ್ತಿರುವಂತದ್ದು. ನಾಗೇಂದ್ರ ಬಾಬು, ಸಾಕಷ್ಟು ರೈತರು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಿರುವಂತದ್ದು. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ಹೆಬ್ಬಾಳಿಂದ ಬಂದಿರಿ ಸರ್. ಏನ್ ಒತ್ತಾಯ ಮಾಡ್ತೀರಿ? ನಾವು ಕಬ್ಬಿನ ಬಿಲ್ ಜಾಸ್ತಿ ಮಾಡೋದು ಹೇಳಾಗದ್ರಿ. ಈಗ 8 ದಿನ ಆದ್ರಿ ಈಗ ಮಾಡಕತ್. ನಾವ್ ಚಿಕ್ಕಾಡಿಂದ ಬಂದವ್ರಿ. ಕಬ್ಬಿನ ಬಿಲ್ ಸಂಬಂಧ ಬಂದವು. 8 ದಿನ ಹೋರಾಟ ಮಾಡೋದವ್ರಿ. ಒಟ್ಟೆ ಇವ್ರ ಯಾರು ಏನೋ ನಮ್ ಕಳ್ಸಾಕ್ತಾ ಇರಲ್ಲ. ಹೋಗೋಂಗಿಲ್ಲ, ಇಲ್ಲೇ ಇರ್ತೀರಿ. ಹಾ, ಅವ್ರು ನಮ್ ಬೆಲೆ ಡಿಕ್ಲೇರ್ ಮಾಡ್ತಕ್ಕ ಹೋರಾಟ ನಮ್ ಚಾಲು ಅಂದ್ರೆ ನಮ್ ಹೋರಾಟ ನಿಲ್ಲೋದಲ್ಲ. ನಮ್ ನಿರಂತರ ಹೋರಾಟ ರೀ. ಅವ್ರು ಬರ್ಬೇಕ್ರಿ ಎಲ್ಲಾರು. MLA ಮತ್ತ ಸಿದ್ದರಾಮಯ್ಯ ಬಂದ್ ಇಲ್ಲಿ ಬಿಲ್ ಡಿಕ್ಲೇರ್ ಮಾಡ್ತಕ್ಕ ನಾವು ಇಲ್ಲಿ ಹೋಗಂಗಿಲ್ರಿ. ಒಟ್ಟ ಅವ್ರು ಬರಬೇಕ್ರಿ. ಇದು ನಿರಂತರ ಹೋರಾಟ ಅದ. ಸಿದ್ದರಾಮಯ್ಯ ಅವರು ಹೆದರಿದಾರೆ, ಮೀಟಿಂಗ್ ಮಾಡತ್ತಾರಲ್ಲ. ಏನಮ್ಮ ಸುದ್ದಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ನಮಗೆ 3500 ಕೊಡುವವರೆಗೂ ಕೂಡ ನಾವು ಹೋಗೋದಿಲ್ಲ, ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ರೈತರು ಇಲ್ಲಿ ಹೇಳ್ತಿರುವಂತದ್ದು ಗಮನಿಸಬಹುದು. ಆದ್ರೆ ನಿರಂತರವಾಗಿ ರೈತರು ಕಳೆದ 9 ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು. ಆದ್ರೆ ನಿನ್ನೆ ಬಂದಂತಹ ಸಕ್ಕರೆ ಸಚಿವರು ನನಗೆ 7 ದಿನಗಳ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಅಲ್ಲಿರುವಂತಹ ರೈತರು ಕೂಡ ಅವರಿಗೆ ಅವಕಾಶ ಕೊಟ್ಟಿದ್ರು. ಆದ್ರೆ ಈಗ ಏಕಾಏಕಿ ರೈತರು ಪ್ರತಿಭಟನೆ ತಡೆದು, ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿರುವಂತದ್ದು. ಇದಕ್ಕೆ ಏನು ಸಿದ್ದರಾಮಯ್ಯನವರು ಈಗ ಕಾರ್ಖಾನೆ ಮಾಲೀಕರಿರ್ಬೋದು ಅಥವಾ ರೈತರ ಜೊತೆಗೆ ಸಭೆ ಕರೆದಿದ್ದಾರೆ. ರೈತರು ಯಾವ ರೀತಿಯಾಗಿ ರೈತರ ಪರವಾಗಿ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಸದ್ಯ ಕಾದ್ ನೋಡ್ಬೇಕಂತದ್ದು. ಜೊತೆಗೆ ಇಲ್ಲಿರುವಂತಹ ರೈತರನ್ನ ಹೊರಗಡೆ ಕಳಿಸಬೇಕು, ವಾಪಸ್ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಏನು ಅವ್ರನ್ನ ಮನವೊಲಿಸುವ ಕೆಲಸವನ್ನ ಕೂಡ ಸದ್ಯ ಈಗ ಮಾಡ್ತಿರುವಂತದ್ದು. ಆದ್ರೆ ಅದಕ್ಕೆ ಯಾರು ಕೂಡ ಈಗ ಹೊರಗಡೆ ಹೋಗುವ ಕೆಲಸ ಆಗ್ತಿಲ್ಲ. ಏನು ಜನಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ನೋಡಬಹುದು, ಎಲ್ಲಿ ನೋಡಿದ್ರಲ್ಲಿ ಕೂಡ ಈಗ ರೈತರು ಇರುವಂತದ್ದು. ಹಾಗಾಗಿ ನಮಗೆ ಕೇಳುವಂತದ್ದು ನ್ಯಾಯಯುತವಾದಂತ ಬೇಡಿಕೆ ಇದೆ. ಆ ಒಂದು ಬೇಡಿಕೆಯನ್ನ ಈಡೇರಿಸಿ ಅಂತೇಳಿ
ಎಸ್, ಈಗ ಮೈಲಾರಿ ನಾವಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದೀವಿ. ನಿಮ್ಮ ಹಿಂಭಾಗದಲ್ಲೂ ಕೂಡ ರೈತರು ಅಲ್ಲೇ ಧರಣಿ ಕೂತಿದ್ದಾರೆ ರಸ್ತೆಯಲ್ಲಿ. ಒಂದ್ ಕಡೆ ಪೊಲೀಸರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಮೈಲಾರಿ? ರೈತರು ಇಲ್ಲಿ ಇರುವಂತದ್ದು, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಆದ್ರೆ ಅವ್ರು ರೈತರು ಹೇಳ್ತಿರುವಂತದ್ದು ನಮಗೆ ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗುರ್ಲಾಪುರ ಇರ್ಬೋದು, ಇಲ್ಲಿ ಸಾಕಷ್ಟು ರೈತರು ಇರುವಂತದ್ದು. ರೈತರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಪ್ರಮುಖವಾಗಿ ನಾಳೆ ನಾವು ಪ್ರತಿಭಟನೆ ಮುಂದಾಗ್ತೀವಿ. ಸರ್ಕಾರ ಏನ್ ನಿರ್ಧಾರ ತಗೋತೆ ಅದ್ರ ಮ್ಯಾಗ ನಾವು ಮಾಡ್ತೀವಿ ಪ್ರತಿಭಟನೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದೀರಿ, ಏನ್ ಹೇಳ್ತೀವಿ? ಇಲ್ಲ ಸರ್, ಇದು ರೈತರ 3600 ಅದು ಬೆಲೆ, ಅವ್ರು ಬೆಳೆದ ಬೆಲೆಗೆ, ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಕೊಡಿ ಅಂತ ಇದಕ್ಕೆ ಕೇಳ್ತಾ ಇದ್ರಿ. ಇದು ಗೌರ್ಮೆಂಟ್ ಸರ್ಕಾರದವರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಅದಕ್ಕೊಂದು ರಿಸನ್ ಕೊಡ್ತಾ ಇದ್ದಾರೆ. ಅವರು ರಿಕನಿಂಗ್ ರೇಟ್ ಇಲ್ಲಿ ಕಡಿಮೆ ಇದೆ, ಮಹಾರಾಷ್ಟ್ರದಲ್ಲಿ ಹೆಚ್ಚಿದೆ. ಅದೇಂಗ್ ಸಾಧ್ಯ ಸರ್? ಏರಿಯಾ ವೈಸ್ ಇರುತ್ತೆ. ಅದು ಮಹಾರಾಷ್ಟ್ರದಲ್ಲಿ ಭೂಮಿ ಚಲೋ ಇರುತ್ತೆ, ಇಲ್ಲಿ ಕೆಟ್ಟ ಇರುತ್ತೆ. ರಿಕನಿಂಗ್ ರೇಟ್ ಕಡಿಮೆ ಹೆಚ್ಚು ಅನ್ಬೇಕಾದ್ರೆ ಆ ಭೂಮಿ ಏನ್ ಫಲವತ್ತತೆ ಚೆಕ್ ಮಾಡಿದಾರ ಇಲ್ಲ ಕಬ್ಬಿಂದ ಏನ್ ಟೆಸ್ಟ್ ಮಾಡಿದಾರ? ಅದ್ರದ್ದು ಏನಾದ್ರು ಅವ್ರ ಹತ್ರ ಪ್ರೂಫ್ ಇದೆಯಾ? ಏನ್ ರಿಸನ್ ಕೊಡೋಕು ಒಂದು ಹುಚ್ಚರ ತರ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಈಗ ಮೀಟಿಂಗ್ ಮಾಡತ್ತಾರ, ಅವ್ರಿಗೆ ಏನ್ ಹೇಳ್ತಾರೆ? ಅಲ್ಲ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಅಲ್ಲಿ ಅವರು, ನಾನ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಆ ಮೀಟಿಂಗ್ ನಲ್ಲಿ ಅವರು ಅವರು ಅನೌನ್ಸ್ ಮಾಡ್ಕೊಂಡು ಕಬ್ಬಿನ ಬೆಲೆ 3600 ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಬಂದು ಹೇಳಿ ಹೋದ್ರೆ ಈ ಹೋರಾಟ ಇಲ್ಲಿಗೆ ಮುಗಿಯುತ್ತೆ. ಇಲ್ಲ ಅವ್ರು ಇನ್ನೂ ಒಂದು ವಾರ ಎಷ್ಟು ಬಿಟ್ಟರು ನಾವ್ ಇಲ್ಲೇ ಇರ್ತೀವಿ, ಉಪವಾಸ ಇರ್ತೀವಿ. ಒಟ್ಟಿಗೆ ಇಲ್ಲದೆ ಇದ್ರು ಪರವಾಗಿಲ್ಲ, ಉಪವಾಸ ಇರ್ತೀವಿ. ರೈತರು ದೇಶ ಕಾಯೋ ರೈತರು ಮತ್ತು ಯೋಧರಿಗೆ ನಾವು ಜೀವನ ಎಲ್ಲಿಂದ ಬಂದ್ರಿ? ನಾವ್ ಎರಗಟ್ಟಿರಿ. ಹೌದಾ? ಏನು ಒತ್ತಾಯ ಮಾಡ್ತೀರಿ? ಏನ್ರಿ ಎದರ್ಲ ಮಧ್ಯಾಹ್ನ ಊಟ ಮಾಡಿದ್ರಿ. ನಮಗ ರೈತರ ಸಂಬಂಧ ನಮ್ಗ ಕಬ್ಬಿನ ಬೆಲೆ ಹೆಚ್ಚಬೇಕಾಗಿತ್ರಿ. ನಾವ್ ಕಬ್ಬಿನ ಸಂಬಂಧ ನಾವು ರೇಟ್ ಇದು ಅರ್ಥ ಹೊಡ್ಯಾವ್ರ. ಮಹಾರಾಷ್ಟ್ರಕ್ಕ 3500 ಕೊಡ್ತಾರ್ರಿ. ಇಲ್ಲಿ 20 ಕಿಲೋಮೀಟರ್ ಅಂತರದಾಗ ನಮ್ಗೆ ಯಾಕೆ ಕಡಿಮೆ ಕೊಡಕತ್ತಾರ? ಇವಾಗ ಅವ್ರಿಗೆ ಯಾಕೆ ಸಾಲ್ತೈತ್ರಿ, ನಮ್ಗೆ ಯಾಕೆ ಸಾಲದಲ್ರಿ? ಅಲ್ಲ, ಇಲ್ಲಿ ಸಚಿವರು, ಮಂತ್ರಿಗಳು, ಶಾಸಕರು ಏನ್ ಮಾಡತ್ತಾರಂತಾರೆ? ಇನ್ನ ಬಂದಿಲ್ಲ ಯಾರು. ಅವ್ರೇನ ನಮ್ನೇನ್ ಆಯ್ದು ನೋಡಿದ್ರಿ. ಅವ್ರು ಯಾವಾಗ ಓಟ್ ಹಾಕತ್ತಾರ ಅವಾಗ ನಮ್ಮ ಮನೆಗಳಿಗೆ ಬರ್ತಾರ್ರಿ. ಏನ್ ಹೇಳ್ತೀರಿ ಅವ್ರಿಗೆ? ನಮ್ಮಲ್ಲೇ ತಪ್ಪೈತ್ರಿ. ಅದ MLA ಬಂದಾಗ್ರಿ ನಾವು ಅವ್ರ ದೊಡ್ಡ ಹೋಗ್ಬಾರ್ದ್ರಿ. ಸರ್, ಇದು ರೈತರು ಹೇಳ್ತಿರುವಂತದ್ದು. ನಾಗೇಂದ್ರ ಬಾಬು, ಸಾಕಷ್ಟು ರೈತರು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಿರುವಂತದ್ದು. ಎಲ್ಲಿಂದ ಬಂದಿರಿ ಸರ್ ತಾವು? ನಾವು ಹೆಬ್ಬಾಳಿಂದ ಬಂದ್ರಿ ಸರ್. ಏನ್ ಒತ್ತಾಯ ಮಾಡ್ತೀರಿ? ನಾವು ಕಬ್ಬಿನ ಬಿಲ್ ಜಾಸ್ತಿ ಮಾಡೋದು ಹೇಳಾಗದ್ರಿ. ಈಗ 10-8 ದಿನ ಆದ್ರಿ ಈಗ ಮಾಡಕತ್. ನಾವು ಚಿಕ್ಕಾಡಿಂದ ಬಂದವ್ರಿ. ಕಬ್ಬಿನ ಬಿಲ್ ಸಂಬಂಧ ಬಂದವು. 8 ದಿನ ಹೋರಾಟ ಮಾಡೋದವ್ರಿ. ಒಟ್ಟೆ ಇವ್ರು ಯಾರು ಏನೋ ನಮ್ ಕಳ್ಸಾಕ್ತಾ ಇರಲ್ಲ. ಹೋಗೋಂಗಿಲ್ಲ, ಇಲ್ಲೇ ಇರ್ತೀರಿ. ಹಾ, ಅವ್ರು ನಮ್ ಬೆಲೆ ಡಿಕ್ಲೇರ್ ಮಾಡ್ತಕ್ಕ ಹೋರಾಟ ನಮ್ ಚಾಲು ಅಂದ್ರೆ ನಮ್ ಹೋರಾಟ ನಿಲ್ಲೋದಲ್ಲ. ನಮ್ ನಿರಂತರ ಹೋರಾಟ ರೀ. ಅವ್ರು ಬರ್ಬೇಕ್ರಿ ಎಲ್ಲಾರು. MLA ಮತ್ತ ಸಿದ್ದರಾಮಯ್ಯ ಬಂದ್ ಇಲ್ಲಿ ಬಿಲ್ ಡಿಕ್ಲೇರ್ ಮಾಡ್ತಕ್ಕ ನಾವು ಇಲ್ಲಿ ಹೋಗಂಗಿಲ್ರಿ. ಒಟ್ಟ ಅವ್ರು ಬರಬೇಕ್ರಿ. ಇದು ನಿರಂತರ ಹೋರಾಟ ಅದ. ಸಿದ್ದರಾಮಯ್ಯ ಅವರು ಹೆದರಿದಾರೆ, ಮೀಟಿಂಗ್ ಮಾಡತ್ತಾರಲ್ಲ. ಮಾಲ್ ಏನಮ್ಮ ಸುದ್ದಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಮಗೆ 3500 ಕೊಡುವವರೆಗೂ ಕೂಡ ನಾವು ಹೋಗೋದಿಲ್ಲ, ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ರೈತರು ಇಲ್ಲಿ ಹೇಳ್ತಿರುವಂತದ್ದು ಗಮನಿಸಬಹುದು. ಆದ್ರೆ ನಿರಂತರವಾಗಿ ರೈತರು ಕಳೆದ 9 ದಿನಗಳಿಂದ ಕೂಡ ಹೋರಾಟವನ್ನ ಮಾಡ್ತಿದ್ರು. ಆದ್ರೆ ನಿನ್ನೆ ಬಂದಂತಹ ಸಕ್ಕರೆ ಸಚಿವರು ನನಗೆ 7 ದಿನಗಳ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಅಲ್ಲಿರುವಂತಹ ರೈತರು ಕೂಡ ಅವರಿಗೆ ಅವಕಾಶ ಕೊಟ್ಟಿದ್ರು. ಆದ್ರೆ ಈಗ ಏಕಾಏಕಿ ರೈತರು ಪ್ರತಿಭಟನೆ ತಡೆದು, ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿರುವಂತದ್ದು. ಇದಕ್ಕೆ ಏನು ಸಿದ್ದರಾಮಯ್ಯನವರು ಈಗ ಕಾರ್ಖಾನೆ ಮಾಲೀಕರು ಇರಬಹುದು ಅಥವಾ ರೈತರ ಜೊತೆಗೆ ಸಭೆ ಕರೆದಿದ್ದಾರೆ. ರೈತರು ಯಾವ ರೀತಿಯಾಗಿ ರೈತರ ಪರವಾಗಿ ಅವರು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಸದ್ಯ ಕಾದ್ ನೋಡ್ಬೇಕಂತದ್ದು. ಜೊತೆಗೆ ಇಲ್ಲಿರುವಂತಹ ರೈತರನ್ನ ಹೊರಗಡೆ ಕಳಿಸಬೇಕು, ವಾಪಸ್ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಏನು ಅವ್ರನ್ನ ಮನವೊಲಿಸುವ ಕೆಲಸವನ್ನ ಕೂಡ ಸದ್ಯ ಈಗ ಮಾಡ್ತಿರುವಂತದ್ದು. ಆದ್ರೆ ಅದಕ್ಕೆ ಯಾರು ಕೂಡ ಈಗ ಹೊರಗಡೆ ಹೋಗುವ ಕೆಲಸ ಆಗ್ತಿಲ್ಲ. ಏನು ಜನಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ನೋಡಬಹುದು, ಎಲ್ಲಿ ನೋಡಿದ್ರಲ್ಲಿ ಕೂಡ ಈಗ ರೈತರು ಇರುವಂತದ್ದು. ಹಾಗಾಗಿ ನಮಗೆ ಕೇಳುವಂತದ್ದು ನ್ಯಾಯಯುತವಾದಂತ ಬೇಡಿಕೆ ಇದೆ. ಆ ಒಂದು ಬೇಡಿಕೆಯನ್ನ ಈಡೇರಿಸಿ ಅಂತೇಳಿ ನಾವು